ನಮಸ್ತೆ, ನನ್ನ ಹೆಸರು ರೋಜಾ. ದಾವಣಗೆರೆ ಬುದಾಳ್ ರೋಡಲ್ಲಿ ಇದ್ದೀವಿ. ಅಕ್ಕ ಇದ್ರು ಇಲ್ಲಿ, ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು. ಕೇಳೋಣ, ಡಿಯರ್ ಲೈಫ್ನ ಪ್ರಾಡಕ್ಟ್ ಯೂಸ್ ಮಾಡಿ ಅದರಿಂದ ರಿಸಲ್ಟ್ ಬಂದಿದೆ. ಅವರಿಗೆ ಏನು ಸಮಸ್ಯೆ ಇತ್ತು ಮತ್ತು ಅವ್ರಿಗೆ ಏನೆಲ್ಲ ಯೂಸ್ ಮಾಡಿದ್ದಾರೆ ಅಂತ. ನಮಸ್ತೆ ಅಕ್ಕ. ನಮಸ್ತೆ. ನಿಮ್ಮ ಹೆಸರು ಅಕ್ಕ? ರೇಖಾ ಅಂತ. ಮತ್ತೆ ನೀವು ಏನು ಸಮಸ್ಯೆ ಇದೆ ಅಕ್ಕ ನಿಮಗೆ? ಅದೇ ಮಂಡಿ ನೋವು, ಸೊಂಟ ನೋವು, ಕೈ ಕಾಲು ಎಲ್ಲ ನೋವು ಬರೋದು, ಸುಸ್ತಾಗೋದು ಎಲ್ಲ ಆಗೋದು. ಎಷ್ಟು ವರ್ಷದಿಂದ ಅಕ್ಕ ಈ ಸಮಸ್ಯೆ ನಿಮಗೆ? ಇವಳು 2ನೇ ಡೆಲಿವರಿ ಆದಾಗಿದ್ದ ಒಂದು 4 ತಿಂಗಳು ಆದ್ಲು. ಅವಾಗಿದ್ದ ಜಾಸ್ತಿನೇ ಆಗ್ತಾ ಬಂತು. ಆಮೇಲೆ ಈ ಪ್ರಾಡಕ್ಟ್ ನಮ್ಮ ತಂಗಿ ಇದು ಮಾಡಿ ಮೇಲೆ ತಗೊಂಡ್ವಿ. ನೀವು ಹೊರಗಡೆ ತೋರಿಸಿರಲಿಲ್ಲ ಅಕ್ಕ ಹಾಸ್ಪಿಟಲಲ್ಲೆಲ್ಲ? ತೋರಿಸಿದ್ದೀನಿ, ಭಾಳನೇ ತೋರಿಸಿದ್ದೀನಿ. ಒಂದು ಏನಿಲ್ಲ ಒಂದು 3,000-4,000 ರೂಪಾಯಿ ಮೇಲಾಗಿದೆ. ಬ್ಲಡ್ ಟೆಸ್ಟ್ ಮಾಡಿಸಿದ್ದೀನಿ, ಎಲ್ಲ ಟೆಸ್ಟ್ ಮಾಡಿಸಿದ್ದೀನಿ, ಏನೂ ಯೂಸ್ ಆಗಿಲ್ಲ. ತೋರಿಸಿದ್ದೀರಿ? ಹಾಗಾದರೆ ತೋರಿಸಿದ್ದೀನಿ. ಇವಾಗ ಈಗ ಅಂದರೆ ಡಿಯರ್ ಲೈಫ್ನ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಿ, ನಾನು ತೋರಿಸ್ತೀನಿ. ಇದು ಡಿಯರ್ ಲೈಫ್ನ ಪ್ರೋಟೀನ್ ಪೌಡರ್ ಅಂತ ಹೇಳಿ, ಅವರ ಜಾಯಿಂಟ್ ಪೇನಿಗೆ ಮತ್ತು ಜಾಸ್ತಿ ಬೆನ್ನೋ ಬರ್ತಿತ್ತು ಅಂತ ಅವ್ರು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರು. ಈಗ ಹೇಗೆ ಅನಿಸ್ತಿದೆ ಅಕ್ಕ ಇದು ಪ್ರೋಟೀನ್ ಯೂಸ್ ಮಾಡ್ತಿದ್ದೀರಲ್ಲ? ಫುಲ್ಲು ಚೆನ್ನಾಗೈತಿ ಅನಿಸ್ತದೆ ನನಗೆ. ಖುಷಿನೇ ಆಗ್ತೈತೆ. ಅದು ತಗೊಂಡಿರಾಗಿದ್ದಾಗಿನ ನಮ್ಮ ಮನೆಯವರು ಹಂಗೆ ಅಂದರು, ಹಾಸ್ಪಿಟ್ಲಿಗೆ ದುಡ್ಡಿಗಿಂತ ಫಸ್ಟಿಗೆ ಗೊತ್ತಾಗಿದೆ ಇದನ್ನೇ ತಗೋಬೋದಿತ್ತಲ್ಲ ಅಂತೇಳಿ. ನೈಟೆಲ್ಲ ನಿದ್ದೆ ಬರ್ತಿದ್ದಿಲ್ಲ, ಅಷ್ಟು ನೋವು ಅಂದ್ರೆ ನೋವು, ಮಲ್ಗಕ್ಕೆ ಆಗ್ತಿದ್ದಿಲ್ಲ, ಅಷ್ಟು ನೋವು ಬರೋದು. ಈಗ ಏನಿಲ್ಲ, ಆರಾಮ್ಸೆ ಅನಿಸ್ತೈತೆ ನನಗೆ. ಫ್ರೀ ಅನಿಸ್ತೈತಿ, ಈಗಲೇ ಕಂಫರ್ಟಬಲ್ ಆಗ್ತೈತಿ, ಆರಾಮ್ ಅನಿಸಿದೆ. ಆರಾಮ್ ಅನಿಸ್ತೈತಿ. ಅಂದರೆ ಡಿಯರ್ ಲೈಫ್ನ ಪ್ರಾಡಕ್ಟ್ ಯೂಸ್ ಮಾಡಿ ಅಷ್ಟು ಸಮಸ್ಯೆ ಇದ್ದಿದ್ದು ಇವಾಗ ಆರಾಮಾಗಿದೆ ಅವರಿಗೆ. ಹೊರಗಡೆ ನಿಮ್ಮ ಥರ ತುಂಬ ಜನ ಇದ್ದಾರೆ ಈ ಥರ ಆರೋಗ್ಯ ಸಮಸ್ಯೆ ಇದ್ದು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತಗೊಳ್ರಿ ಅಂತಲೇ ಹೇಳ್ತೀನಿ. ಪಾಪಗೂ ಚೆನ್ನಾಗಿ ಆಗ್ತೈತಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ತಗೊಂಡ್ವಿ. ಎಲ್ಲ ಚೆನ್ನಾಗೈತಿ ಅನಿಸ್ತೈತೆ. ಯಾರಿಗಾದ್ರಾಗ್ಲಿ ಹೇಳಿದ್ರು ಫಸ್ಟ್ ತಗೊಳ್ರಿ, ತಗೊಂಡ್ಬಿಟ್ಟು ಕುಡ್ದು ನೋಡ್ರಿ ಅಂತಲೇ ಹೇಳ್ತೀನಿ. ಚೆನ್ನಾಗೈತಿ ಅದು. ನನಗಂತೂ ಇಷ್ಟ ಆಯಿತು, ನಮ್ಮ ಮನೆಯವ್ರಿಗೂ ಖುಷಿ ಆಯ್ತು ಅದನ್ನು ತಗೊಂಡು ಕುಡ್ದಿದ್ದಕ್ಕೆ. ಚೆನ್ನಾಗೈತಿ ಅಂದರು ಯೂಸ್ ಮಾಡಿದ್ದು. ಯೂಸ್ ಮಾಡಿ. ಇದು ಡಿಯರ್ ಲೈಫ್ನ ಪ್ರಾಡಕ್ಟ್ ರಿಸಲ್ಟ್ ಬಂದಿದ್ದು. ಸೊ ಥ್ಯಾಂಕ್ ಯು ಡಿಯರ್ ಲೈಫ್ ಅಮರ್ ಲೈಫ್.